ಇಡೀ ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿ ಬಂಧನ ವಿಷಯಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಪತ್ನಿ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಈ ಬಂಧನ ಕಾನೂನು ಬಾಹಿರ ಅಂತ ಘೋಷಿಸುವಂತೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಯಾರು? ವೀರೇಂದ್ರ ಪಪ್ಪಿ ಅವರ ಪತ್ನಿ ಆಡಿ ಚೈತ್ರ. ಇವರು ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಏಕ ಸದಸ್ಯ ಪೀಠದಿಂದ ಬಂದಿರುವಂತಹ ಆದೇಶ ಇದು. ಸದ್ಯ ಒಂದು FIR ಕೂಡ ಚಾಲ್ತಿಯಲ್ಲಿದೆ. ನೋಡಿ, ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಹಾಗೇನೆ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಅದ್ರ ಜಾಡನ್ನು ಹಿಡ್ಕೊಂಡು ಬಂದುಬಿಡತ್ತೆ. ಸೊ ಇದರ ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸೂಕ್ತ ರೀತಿಯ ಪರಿಶೀಲನೆ, ಹಲವಾರು ದಾಖಲೆಗಳ ವಶ, ನಗದು ಪತ್ತೆ, ಇದೆಲ್ಲದರ ನಂತರ ವೀರೇಂದ್ರ ಪಪ್ಪಿ ಬಂಧನ ಕೂಡ ಆಗುತ್ತೆ. ಇದೆಲ್ಲದರ ನಡುವೆ ವೀರೇಂದ್ರ ಪಪ್ಪಿಯವರ ಪತ್ನಿ ಏನಿದ್ದಾರೆ ಚೈತ್ರ ಅವರು ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಅವರ ಬಂಧನ ಏನಾಗಿದೆ ಅದು ಕಾನೂನು ಬಾಹಿರ ಅಂಥೇಳಿ ಸದ್ಯ ಆ ಅರ್ಜಿ ವಜಾಗೊಂಡಿದೆ. ಒಂದು FIR ಈಗಲೂ ಚಾಲ್ತಿಯಲ್ಲಿರುವ ಹಿನ್ನೆಲೆಯಲ್ಲಿ ಇಡಿ ಬಂಧನ ಕಾನೂನು ಬಾಹಿರ ಅಂತ ಹೇಳೋದಕ್ಕಾಗೋದಿಲ್ಲ. ಪೊಲೀಸರ ಬಿ ರಿಪೋರ್ಟ್ ಏನಿದೆ ಕೋರ್ಟ್ ಇನ್ನೂ ಕೂಡ ಅಂಗೀಕರಿಸಿಲ್ಲ. ಕೋರ್ಟ್ ಏನಾದ್ರು ಬಿ ರಿಪೋರ್ಟನ್ನು ಅಂಗೀಕರಿಸಿದ್ರೆ ರದ್ದು ಕೋರಬಹುದು. ನ್ಯಾಯಮೂರ್ತಿಗಳಾದಂತಹ MI ಅರುಣ್ ಅವರಿದ್ದಂತಹ ಹೈಕೋರ್ಟ್ನ ಪೀಠದ ಅಭಿಪ್ರಾಯ ಇದು. ಈಗ ಅರ್ಜಿ ವಜಾ ಅಂದರೆ ಅದಕ್ಕೆ ಸಕಾರಣವನ್ನು ನ್ಯಾಯಾಲಯ ಕೊಡಬೇಕಲ್ಲ, ಅದಕ್ಕೆ ಕೊಟ್ಟಿರುವ ಕಾರಣವನ್ನು ನಾವು ನೋಡ್ತಾ ಹೋಗೋದಾದರೆ ಒಂದು FIR ಈಗಲೂ ಕೂಡ ಚಾಲ್ತಿಯಲ್ಲಿದೆ. ಅದು ಹೇಗೆ ಬಂಧನ ಕಾನೂನು ಬಾಹಿರ ಅಂತ ಹೇಳಲಾಗುತ್ತೆ ಅಂಥೇಳಿ ಕೋರ್ಟ್ ಇಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಭವ್ಯ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ. ಬಹಳ ಮುಖ್ಯವಾಗಿ ನ್ಯಾಯಾಲಯ ಯಾಕೆ ವೀರೇಂದ್ರ ಪಪ್ಪಿ ಅವರು ಅವರ ಹೆಂಡತಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಲಾಯಿತು ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಸೊ ಅದರಲ್ಲಿ ನಾವು ಗಮನಿಸಬೇಕು. ಈಗ ಒಂದು FIR ಚಾಲ್ತಿಯಲ್ಲಿದ್ದಾಗ ಅದನ್ನು ಏನು ವೀರೇಂದ್ರ ಪಪ್ಪಿಯವರ ಬಂಧನ ಆಗುತ್ತೆ ಅದನ್ನು ಕಾನೂನು ಬಾಹಿರ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ನ್ಯಾಯಾಲಯ ಮಾಡಿರುವಂಥದ್ದು. ನ್ಯಾಯಮೂರ್ತಿಗಳಾದಂತಹ MI ಅರುಣ್ ಅವರಿದ್ದಂತಹ ಏಕಸದಸ್ಯ ಪೀಠ KC ವೀರೇಂದ್ರ ಅವರ ಪತ್ನಿ RD ಚೈತ್ರ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡಿ ಕೆಲವೊಂದು ವಿಚಾರಗಳನ್ನು ಕೂಡ ತಿಳಿಸಿದೆ. ಸೊ FIR ಚಾಲ್ತಿಯಲ್ಲಿದ್ದಾಗ ಇಡಿ ಬಂಧನ ಕಾನೂನು ಬಾಹಿರ ಅಂತ ಹೇಳೋದು ಅಸಾಧ್ಯ ಅಂತ ಹೇಳಿದೆ. ಪೊಲೀಸರ ಬಿ ರಿಪೋರ್ಟ್ ಕೂಡ ಕೋರ್ಟ್ ಇನ್ನೂ ಅಂಗೀಕರಿಸಿಲ್ಲ. ಒಂದು ಪಕ್ಷ ಬಿ ರಿಪೋರ್ಟನ್ನು ಅಂಗೀಕರಿಸಿದರೆ ರದ್ದು ಕೋರಬಹುದಿತ್ತು ಅಂತ ಕೂಡ ಅಭಿಪ್ರಾಯಪಟ್ಟಿದೆ.